ವೀಕ್ಷಕರೇ, ಸೂಳೆಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ರಾಧಮ್ಮ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳೋಣ. ನನ್ನ ಹೆಸರು ರಾಧಮ್ಮ ಅಂತ. ನಮ್ಮ ಊರು ಬಂದು ಸೂಳೆಕೆರೆ ಅಂತ. ನಮ್ಮದು ಮಹಿಳಾ ಹಾಲು ಉತ್ಪಾದಕರ ಸಂಘ ಡೈರಿ ಓಪನ್ ಆಗಿ ಒಂದು 3 ವರ್ಷ ಆಯಿತು. ಅದರಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ನಮ್ಮ ಊರಿನ ಜನತೆ 11 ಜನ ಡೈರೆಕ್ಟರ್ಗಳನ್ನ ಆಯ್ಕೆ ಮಾಡಿದ್ರು. ಆ 11 ಜನ ಡೈರೆಕ್ಟರ್ಗಳು ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಮೇಡಮ್, ಡೈರಿನಲ್ಲಿ ಏನು ಅನುಕೂಲ ಇದೆ ಮೇಡಮ್? ಹಾಲು ಹಾಕ್ತಾರಲ್ಲ ಅವ್ರಿಗೆ. ಸರ್, ನಮ್ಮದು ಡೈಲಿ 100 ಲೀಟ್ರಿಂದ ಶುರುವಾಗಿದ್ದು ಆಯಿತಾ. 100 ಲೀಟ್ರಿಂದ ಶುರುವಾಗಿ ಇವಾಗ 350 ಲೀಟ್ರ್ ತನಕ ಹೋಗಿದೆ, ಒಂದು ಟೈಮ್ಗೆ ಹೋಗಿದೆ. ಅದು ಇಂಪ್ರೂವ್ ಆಗ್ತಾ ಬಂದೈತೆ. ಅದರಲ್ಲಿ ಹಸುಗಳು ಸತ್ತೋಗಿರೋದಾಗಿರ್ಬೋದು, ಅವ್ರಿಗೆಲ್ಲ ಇನ್ಶೂರೆನ್ಸ್ ಮಾಡಿಸಿ ಇನ್ಶೂರೆನ್ಸ್ ಹಣ ಕೊಡಿಸ್ತಾ ಇದ್ದೀವಿ. ಮತ್ತು ಓದೋ ಮಕ್ಕಳಿಗೆ ಅಮೌಂಟು ಡೈರಿ ಕಡೆಯಿಂದನೇ ಅಮೌಂಟ್ ಕೊಡಿಸ್ತಾ ಇದ್ದೀವಿ. ಮತ್ತು ಸಬ್ಸಿಡಿ ಅನುದಾನದ ಹಣ, ಅದು ಅನುದಾನದ ಹಣನು 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದ್ಸರಿ ಡೈರೆಕ್ಟಾಗಿ ಅವರು ಯಾರು ಹಾಲು ಹಾಕ್ತಾರೋ ಅಂಥವ್ರಿಗೇನೆ ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ ಬಂದು ಬೀಳೋ ಥರ ಮಾಡಿಸಿದ್ದೀವಿ ಡೈರಿಲಿ. ಇದೆಲ್ಲದೂ ಆಗ್ತಿದೆ ಸರ್. ಫ್ಲಾಟ್ ಬಗ್ಗೆ ಹೇಗೆ ಹೇಳ್ತೀರಾ ರೈತರಿಗೆ? ಈಗ ಒಬ್ರೊಬ್ರದ್ದು ಹಾಲು ಒಂದೊಂದು ಫ್ಲಾಟ್ ಬರುತ್ತಲ್ವಾ, ಅವ್ರಿಗೆ ಹೇಗೆ ಹಾಲು ದುಡ್ಡನ್ನ ಅಮೌಂಟ್ ಫಿಕ್ಸ್ ಮಾಡಿದ್ದೀರಾ? ನಮ್ಮಲ್ಲಿ ಇನ್ನೂ ಕಂಪ್ಯೂಟರೈಸ್ ಬಂದಿಲ್ಲ ಮೇಡಮ್, ಕಂಪ್ಯೂಟರೈಸ್ ಬಂದಿಲ್ಲ ಇನ್ನೂ. ಅದಕ್ಕೆ ಫ್ಲಾಟು ಕೆಲವ್ರದ್ದು ಬರಲ್ಲ. ಬರದೇ ಇದ್ರೂ ಅವ್ರಿಗೂ ಸಹ ಒಂದೇ ರೀತಿ ಹಾಲಿನ ಅಮೌಂಟು ಹಾಕ್ಕೊಡ್ತಾ ಇದ್ದೀವಿ. ಫ್ಲಾಟ್ ಜಾಸ್ತಿ ಬರೋರ್ಗೂ ಅಷ್ಟೇ, ಕಡಿಮೆ ಇರೋರ್ಗೂ ಅಷ್ಟೇ ಒಂದೇ ರೀತಿ ಹಾಕ್ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇನ್ನೂ ಕಂಪ್ಯೂಟರೈಸ್ ಬಂದಿಲ್ಲ. ಅದು ಬಂದಮೇಲೆ ಆ ರೀತಿ ಆಗಲ್ಲ ಮೇಡಮ್. ಇವಾಗ ಏನಾಗ್ತಾರೆ, ಈ ರೈತರುಗಳು ಹಸುಗಳು ತಗೋಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಬಡವರು ಇರ್ತಾರೆ, ಎಲ್ಲ ಶ್ರೀಮಂತರು ಇರಲ್ಲ. ಅವ್ರಿಗೇನಾದ್ರು ನೀವು ಬ್ಯಾಂಕಿಂದ ಲೋನ್ ಕೊಡ್ಸೋದು ಅದೇನಾದ್ರು ಮಾಡ್ತಾ ಇದ್ದೀರಾ? ಮೇಡಮ್, ಲೋನು ಕೊಡ್ತಾ ಇದ್ದೀವಿ ಮೇಡಮ್. ನಾವು ಬಡ್ಡಿ ಒಂದೇ ಒಂದು ಪೈಸದ್ದು ಬಡ್ಡಿ ಇಲ್ದಂಗೆ 46,000 ಒಬ್ಬೊಬ್ರಿಗೆ ಹಸು ತಗೊಂತೀನಿ ಅಂತಂದ್ರೆ ಕೊಡ್ತಾ ಇದೀವಿ ಅಮೌಂಟು. ಅದು KMF ಕಡೆಯಿಂದಾನೇ ನಮ್ಗೆ ಮಾಡಿಸ್ಕೊಟ್ಟಿದ್ದಾರೆ. ನೀವು ಡೈರಿ ಇಲ್ವಲ್ಲ ಸರ್? ಡೈರಿ ಇಲ್ವಲ್ಲ ಮೇಡಮ್? ಇವಾಗ ನಿಮ್ದು ಒಂದು ಜಾಗ ಇಲ್ಲ, ಯಾವ್ದೋ ಬಾಡಿಗೆ ಮನೇಲಿ ಮಾಡ್ತೀವಿ. ನೀವು ಡೈರಿ ಅಧ್ಯಕ್ಷರಿಗೆ ಏನಾದ್ರು ಗಮನಕ್ಕೆ ನಮ್ಗೆ ಡೈರಿ ಬೇಕು ಅಂತ ಏನಾದ್ರು ತಂದಿದ್ದೀರಾ? ತಂದಿದ್ದೀವಿ ಮೇಡಮ್. ಈಗ ಕೊಡಗೇಹಳ್ಳಿ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದೀವಿ. ಅಲ್ಲಿಂದ ನಮ್ಗೆ ಇವಾಗ ಸೈಟು ಮಂಜೂರು ಆಗೈತೆ. ಅದನ್ನ ಡೈರಿ ನಾವು ಕಟ್ಟಡನ ಕಟ್ಟಿಸ್ಕೋಬೇಕು. ಆಮೇಲೆ ಕಟ್ಟಡ ಕಟ್ತೀವಿ. ಇನ್ನು 3 ವರ್ಷನೇ ನಮ್ಮ ಡೈರಿ ಓಪನ್ ಆಗಿ ಆಗಿರೋದು. ಮೇಡಮ್, ಇವಾಗ ಏನಾಗುತ್ತೆ, ನೀವು ಟೆಸ್ಟಿಂಗ್ ಅಲ್ಲಿ ತಗೋತೀರಾ, 100 ml ತಗೋತೀರಾ, ಅದು ರೈತರಿಗೆ ಕೊಟ್ಬಿಟ್ಟಾಗ ನಿಮ್ಗೆ ಉಳಿತಾಯ ಕಮ್ಮಿ ಆಗುತ್ತೆ. ಅದರಿಂದ ಏನ್ ಮಾಡ್ಬೋದು, ನೀವು ಎಲ್ಲಾ ಜನಗಳು ರೈತರಿಗೆ ಗಮನಕ್ಕೆ ತಂದು ಆ ಉಳಿತಾಯ ಇದ್ರೆ ಒಂದು ಡೈರಿ ಮಾಡೋದಕ್ಕೆ ಒಂದು ಹೆಸರಿರುತ್ತೆ ಅಂತ ಆ ಉಳಿತಾಯ ಯೋಜನೆ ಯಾಕೆ ಮಾಡಲ್ಲ? ಎಲ್ಲ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದೀರಲ್ಲ ಮೇಡಮ್. ಅದು ಉಳಿತಾಯ ದುಡ್ಡು ಪೂರ್ತಿನೂ ಕೊಡಲ್ಲ ಅವ್ರಿಗೆ. ಇನ್ನೂ ಒಂದ್ ಸ್ವಲ್ಪ ಅಲ್ಲಿ ಮೇಂಟೆನೆನ್ಸ್ಗೆ ಅಂತ ಒಂದ್ ಸ್ವಲ್ಪ ಅಲ್ಲಿ ಉಳಿಸಿರ್ತೀವಿ. ಆ ಉಳಿಕೆ ದುಡ್ಡಲ್ಲಿ ಅದನ್ನ ಮೇಂಟೆನೆನ್ಸ್ ಮಾಡ್ಕೊಂತೀವಿ. ಇನ್ನೂ ಸ್ವಲ್ಪ ಉಳಿದಿರುತ್ತೆ. ಲೀಟರ್ ಲೆಕ್ಕ ತಗೊಂತೀವಿ ನಾವು. ಅಲ್ಲಿ KG ಲೆಕ್ಕ ಬಂದಾಗ ಸ್ವಲ್ಪ ಎಕ್ಸೆಸ್ ಆಗಿ ಬರುತ್ತೆ ನಮ್ಗೆ. ಅದರಲ್ಲಿ ಅಮೌಂಟ್ ಉಳಿಯುತ್ತೆ. ಆ ಅಮೌಂಟನ್ನ ಡೈರಿ ಕಡೆ ಉಳಿಸಿರ್ತೀವಿ. ಮೇಡಮ್, ನೀವು ಹಳ್ಳಿಗಳಲ್ಲಿ ಹಾಲು ಇಲ್ಲ ಅನ್ನೋರು ತಗೊಂಡೋಗ್ತಾರಲ್ಲ, ಅದನ್ನ ಎಷ್ಟು ಲೀಟರ್ ಕೊಡ್ತೀರಾ ಸರ್? ಕೊಡ್ತಾ ಇದ್ದೀರಾ? ಮನೆಗಳಿಗೆ ಹಾಲು ತಗೊಂಡೋಗ್ತಾರಲ್ಲ, ಅದೇನಾದ್ರು ವ್ಯವಸ್ಥೆ ಇದೆಯಾ ಇಲ್ಲಿ? ಕೊಡ್ತೀವಿ ಮೇಡಮ್, ಲೋಕಲ್ ಸೇಲ್ಗೂ ಕೊಡ್ತೀವಿ. ಕೊಟ್ರು ಯಾರು ಬೇಕಾದ್ರೆ ಬಂದು ತಗೊಂಡೋಗ್ತಾರೆ. ಒಂದು 5 ಲೀಟ್ರು ಅಮ್ಮಮ್ಮ ಅಂದ್ರೆ ಒಂದು 5 ಲೀಟ್ರ್ ಹೋಗೋದು ಹೆಚ್ಚು ಅಷ್ಟೇ. ಡೈಲಿ 5 ಲೀಟರ್ ಹೋಗುತ್ತೆ? ಡೈಲಿ 5 ಲೀಟ್ರ್ ಹೋಗುತ್ತೆ ಮೇಡಮ್. ನೀವು ಅದು ಡೈರಿ ಓಪನ್ ಮಾಡಿದ್ರಲ್ಲ, ಅವಾಗ ಫಸ್ಟ್ ಎಷ್ಟು ಲೀಟರ್ ಬರ್ತಾ ಇತ್ತು? ಈಗ ಅಭಿವೃದ್ಧಿ ಎಷ್ಟು ಮಾಡಿದೀರಾ? ಮೊದಲು 80-85 ಲೀಟ್ರ್ 100 ಲೀಟ್ರ್ ಒಳಗಡೆ ಇತ್ತು ಮೇಡಮ್. ಈಗ 300-350 ಲೀಟ್ರ್ ತನಕ ಹೋಗಿತ್ತು. 400 ಲೀಟ್ರು ದಿನದ ಮೇಲೆಲ್ಲ, ಒನ್ ಟೈಮ್ಗೆ ಅಲ್ಲ, ಡೈಲಿ ಅಂದ್ರೆ 800 ಲೀಟರ್ ಹೋಗ್ತಾ ಇದೆ. ಮೇಡಮ್, ನೀವು ಡೈರಿ ಓಪನ್ ಮಾಡ್ಬೇಕು ಅನ್ನೋ ಮನಸ್ಸು ಹೇಗ್ ಬಂತು? ಮೇಡಮ್, ನಮ್ಮೂರಲ್ಲಿ ಡೈರಿ ಇರ್ಲಿಲ್ಲ, ಗೌರ್ಮೆಂಟ್ ಡೈರಿ. ಪ್ರೈವೇಟ್ ಡೈರಿ ಇತ್ತು. ಅಲ್ಲಿ ಹಸುಗಳು ತುಂಬಾ ಜನರು ಪಾಪ ಸತ್ತೋಗಿ, ಬಡವರು ಅವರವೆಲ್ಲ ಸತ್ತೋಗಿ ತಿರುಗಿ ಅದನ್ನ ತಗೊಳಕ್ ಶಕ್ತಿ ಇರಲ್ಲ. ಅದನ್ನೆಲ್ಲ ನೋಡಿ ಅನುದಾನ ದುಡ್ಡು ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಡೈರಿ ಮಾಡ್ಬೇಕು ಅಂತ ಹೊರಟ್ವಿ. ಅದಕ್ಕೂ ಅದು ಜನಗಳ ಪ್ರೋತ್ಸಾಹ ಇತ್ತು ಮೇಡಮ್. ಇತ್ತು ಮೇಡಮ್. ಇನ್ಶೂರೆನ್ಸ್ ಮಾಡ್ಸಿರಲ್ಲ ಹಸುಗಳಿಗೆ, ಅದು ಯಾವ ರೀತಿ? ಸರ್, ಗೌರ್ಮೆಂಟ್ ಇಂದಾನೆ ಬಂದ್ ಮಾಡ್ಕೊಡ್ತಾರೆ ಸರ್. ಅಲ್ಲಿ ಡೈರಿಯಿಂದ
ಕಟ್ತೀವಿ, ಅಮೌಂಟ್ ಕಟ್ತೀವಿ, ಅಲ್ಲೇ ಗೌರ್ಮೆಂಟ್ ಇಂದಾನೇ ಬಂದ್ ಮಾಡ್ಕೊಡ್ತಾರೆ, ಗೌರ್ಮೆಂಟ್ ಡೈರಿಯವರೇ ಬಂದ್ ಮಾಡ್ಕೊಡ್ತಾರೆ. ಇವಾಗ ಹಾಲು ಹಾಕ್ತಾರಲ್ಲ ಅವ್ರ ಮನೇಲಿ ಯಾರನ್ನ ತೀರೋದ್ರು ಅವ್ರಿಗೇನಾದ್ರು ನಿಮ್ಮ ಇನ್ಸೂರೆನ್ಸ್ ಮಾಡಿಸಿದ್ದೀರಾ? ಸೇರಿದಾರೆ ಅವ್ರಿಗೇನ ಅನುಕೂಲ ಮಾಡ್ಕೊಡಿ? ಹಾಲ್ ಹಾಕೋರ್ಗ್ ಮಾತ್ರ, ಅದೇ ಹಾಲು ಹಾಕೋರು ಹಾಲ್ ಹಾಕ್ತಾರಲ್ಲ ಸರ್, ಅವ್ರಿಗೆ ಮಾತ್ರ, ಅವ್ರು ಮಾತ್ರ, ಅವ್ರ ಮನೆಯವ್ರು ಯಾರಿಗೂ ಆದ್ರೂ ಏನೂ ಇಲ್ಲ. ಇಲ್ಲ, ಅವ್ರ ಯಾರು ಹಾಲ್ ಹಾಕ್ತಿರ್ತಾರೋ ಅವ್ರಿಗೆ ಮಾತ್ರನೇ ಅದು ಅನುಕೂಲ. ಆಮೇಲೆ ಇವಾಗ ಹೇಳಿದ್ರಲ್ಲ ಮಕ್ಳಿಗೆ ಪ್ರೋತ್ಸಾಹನ ಕೊಡ್ತೀವಿ ಅಂತ, ಹಾಲ್ ಹಾಕೋ ಮಕ್ಳಿಗೋ ಇಲ್ಲ ಎಲ್ಲಾ ಮಕ್ಳಿಗೂ ಮಾಡ್ಕೊಡ್ತಾ ಇದ್ದೀರಾ? ಇಲ್ಲ ಮೇಡಮ್, ಹಾಲ್ ಹಾಕೋ ಮಕ್ಕಳಿಗೆ ಮಾತ್ರನೇ, ಅಲ್ಲಿ ಶೇರ್ದಾರ ಆಗಿರ್ಬೇಕು, ಹಾಲ್ ಹಾಕ್ತಾ ಇರ್ಬೇಕು ಮೇಡಮ್, ಅಂತವ್ರಿಗೆ ಮಾತ್ರನೇ KMF ಕಡೆಯಿಂದ ಪ್ರೋತ್ಸಾಹಧನ ಬರೋದು ಮೇಡಮ್. ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್ ಇದು ಯಶಸ್ವಿನಿ ಕಾರ್ಡು ಅದು ಯಾವ ರೀತಿ ಮೇಡಮ್ ಯಶಸ್ವಿನಿ ಕಾರ್ಡು? ಯಶಸ್ವಿನಿ ಕಾರ್ಡ್ ಏನು ನಾವು ಇನ್ನೂ ಅದ್ರ ಬಗ್ಗೆ ಯಾರಿಗೂ ಮಾಡ್ಕೊಡಿಲ್ವಾ? ಇನ್ನೂ ಮಾಡಿಲ್ಲ. ಇಲ್ಲ, ಅದು ಸೊಸೈಟಿಲಿ ಪ್ರತಿಯೊಬ್ಬರಿಗೂ ಲೋನ್ ಸ್ಯಾಂಕ್ಷನ್ ಆಗಿರುತ್ತಲ್ಲ, BSSN ಅಲ್ಲಿ ಮಾಡ್ಸೋ. ಯಶಸ್ವಿನಿ ಆಗಿರುತ್ತೆ. ಅಲ್ಲಿ ಆಗ್ದಲೇ ಇರ್ತಕ್ಕಂಥವ್ರಿಗೆ ಯಾರಿಗೆ ಜಮೀನ್ ಇರಲ್ಲ, ಅವ್ರಿಗೆ ಲೋನ್ ಆಗಿರಲ್ಲ, ಆ ಖಾಲಿ ಉಳಿದಿರ್ತಾರಲ್ಲ ಅವ್ರಿಗೆ ಲಾಲ್ ಆಗ್ತಾ ಇದ್ರೆ ಅವ್ರಿಗೆ ಅದು ಯಶಸ್ವಿನಿ ಕಾರ್ಡು ಮಾಡಿಸ್ಬಿಡ್ತಾರೆ. ಮೇಡಮ್ ಇವಾಗ ಒಂದು ಡೈರಿ ಇಂಪ್ರೂವ್ ಮಾಡಬೇಕಾದ್ರೂ ಈ ಕಾರ್ಯದರ್ಶಿ ಸೆಕ್ರೆಟರಿಗಳು ಇರ್ತಾರಲ್ಲ ಅವರೇ ಮುಖ್ಯ ಕಾರಣ. ನಿಮ್ಮ ಕಾರ್ಯದರ್ಶಿ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮೇಡಮ್? ನಮ್ಮ ಕಾರ್ಯದರ್ಶಿಯವರು ನಾವು ಒಕ್ಕೂಟ ಎಲ್ಲಾ ಸೇರಿ ಏನ್ ತೀರ್ಮಾನ ತಗಂತೀವೋ ಅದಕ್ಕೆ ಬದ್ಧರಾಗಿದ್ದಾರೆ ಸರ್. ನಾವ್ ಏನ್ ಹೇಳ್ತೀವೋ ಅದನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ನಮ್ಮ ವಾಹಿನಿ ಮೂಲಕ ಜನಕ್ಕೆ, ರೈತರಿಗೆ ಒಳ್ಳೆ ಗುಣಮಟ್ಟದ ಹಾಲು ಹೇಳಿ ಮೇಡಮ್. ರೈತರು ಒಂದು ಏನು ಇವತ್ತು ಸ್ವಾವಲಂಬಿಗಳಾಗಬೇಕು ಅಂದ್ರೆ ಯಾವುದೇ ಒಂದೇ ಬೆಳೆಯನ್ನು ಹೆಚ್ಕೊಂಡು ಒಂದು ವ್ಯವಹಾರವನ್ನು ಹೆಚ್ಕೊಂಡು ರೈತ ಯಾವತ್ತೂ ಮುಂದೆ ಬರೋಕ್ಕೆ ಸಾಧ್ಯವಾಗಲ್ಲ. ಯಾಕೆಂದ್ರೆ ಒಂದು ಟೈಮ್ ಮಳೆ ಆಗುತ್ತೆ, ಮಳೆ ಹೋಗುತ್ತೆ, ಒಂದೊಂದು ಟೈಮ್ ಕರೆಂಟ್ ಇರಲ್ಲ, ಮತ್ತೊಂದು ಸಮಸ್ಯೆಗಳು ಬರ್ತವೆ. ರೈತ ಅಂತ ಅಂದಮೇಲೆ, ವ್ಯವಸಾಯ ಅಂದಮೇಲೆ ಪ್ರತಿಯೊಂದು ಚಟುವಟಿಕೆಗಳನ್ನು ಅವ್ನು ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಬೆಳೆ ಚಟುವಟಿಕೆ ಇರ್ಬೋದು, ಕೃಷಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಪ್ರತಿಯೊಂದು ಮಾಡ್ಕೋಬೇಕಾಗುತ್ತೆ. ಯಾವತ್ತೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು. ಒಂದು ಆದರೆ ಹೈನುಗಾರಿಕೆಯಿಂದ ಪ್ರತಿನಿತ್ಯ ರೈತನಿಗೆ ಉದ್ಯೋಗನೂ ಸಿಗುತ್ತೆ, ಮತ್ತೆ ತನ್ನ ಜಮೀನಿಗೆ ಬೇಕಾಗ್ತಕ್ಕಂಥ ಗೊಬ್ಬರನೂ ಸಿಗುತ್ತೆ, ಮತ್ತೆ ಪ್ರತಿ ತಿಂಗಳು ಮನೆ ಮೇಂಟೆನೆನ್ಸ್ ಇರ್ಬೋದು, ಖರ್ಚು ವೆಚ್ಚಕ್ಕೆ ಇರ್ಬೋದು, ಹಾಲಿನಿಂದ ಅನುಕೂಲ ಆಗುತ್ತೆ. ಮತ್ತೆ ಗೋವುಗಳ ಹೆಚ್ಚಾಣಿಕೆ ಆಗುತ್ತೆ. ಒಬ್ಬ ರೈತ ಒಂದು ಹಸು ತಂದು ಸಾಕಾಣಿಕೆ ಮಾಡಕ್ ನಿಂತ್ಕೊಂಡ ಅಂದ್ರೆ ಅವನಿಗೆ 10 ವರ್ಷದಲ್ಲಿ ಕನಿಷ್ಠ ಅಂದ್ರೆ 8 ರಿಂದ 10 ದನಗಳು, ರಾಸುಗಳು ಉತ್ಪಾದನೆ ಆಗಿರುತ್ತೆ. ಅವ್ರ ಸಂಸಾರಕ್ಕೆ ತೊಂದರೆ ಇಲ್ದಂಗೆ ಜೀವನ ನಡೆಸ್ಬೋದು. ಮತ್ತೆ ಸರ್ಕಾರದಿಂದ ಈಗ ಪ್ರೈವೇಟ್ ಡೈರಿಗಳಲ್ಲಾದ್ರೆ ಅವರು ಹಾಲು ಅಳಿಸ್ಕೊಂತಾರೆ ಅಷ್ಟೇ, ಅದು ದುಡ್ಡು ಕೊಡ್ತಾರೆ, ಅದಕ್ಕೆ ಪ್ರೋತ್ಸಾಹ ಧನ ಇರಲ್ಲ. ಈಗ ಪ್ರತಿ ಲೀಟ್ರಿಗೆ 6 ರೂಪಾಯಿ ಪ್ರೋತ್ಸಾಹ ಧನ ರೈತನಿಗೆ ಸಿಗುತ್ತೆ. ಇವತ್ತೊಬ್ಬ ರೈತ ಒಂದು 20 ಲೀಟರ್ ಹಾಲನ್ನ ಪ್ರತಿ ದಿವಸ ಹಾಕ್ತಾ ಇದ್ರೆ ಅವನದು 20 ಲೀಟರ್ಗೆ 6 ರೂಪಾಯಿನಂತೆ 120 ರೂಪಾಯಿ ಅವನ ಅಕೌಂಟಿಗೆ ಎಕ್ಸ್ಟ್ರಾ ಪೇಮೆಂಟ್ ಬರ್ತಾ ಇರುತ್ತೆ. 120 ರೂಪಾಯಿ ಪೇಮೆಂಟ್ ಬರ್ತಾ ಇದೆ. ನಮ್ಮ ಡೈರಿ ಒಂದು ದಿವಸಕ್ಕೆ 50 ಲೀಟರ್ ಹಾಲು ಹಾಕಂತ ರೈತರುಗಳಿದ್ದಾರೆ. ಬೆಳಗ್ಗೆ ಸಂಜೆಯಿಂದ 50 ಲೀಟರ್ ಹಾಲು ಹಾಕಂತ ರೈತರುಗಳಿದ್ದಾರೆ. ಇವತ್ತು 50 ಲೀಟರ್ ಹಾಲಿಗೆ 300 ರೂಪಾಯಿ ಪ್ರೋತ್ಸಾಹ ಧನ ಬರ್ತಾ ಇರುತ್ತೆ ಪ್ರತಿ ದಿವಸ. ತಿಂಗಳಿಗೆ 9,000 ರೂಪಾಯಿ ಪ್ರೋತ್ಸಾಹ ಧನ ಬರುತ್ತೆ. ವರ್ಷಕ್ಕೆ ಎಷ್ಟಾಯ್ತು? 1 ಲಕ್ಷ ಚಿಲ್ಲರೆ ಅವನಿಗೆ ಪ್ರೋತ್ಸಾಹ ಧನದಲ್ಲೇ ಬರುತ್ತೆ. ಅಲ್ಲಿಗೆ 2 ಹಸುಗಳನ್ನ ಖರೀದಿ ಮಾಡುವಷ್ಟು ದುಡ್ಡು ಅವನಿಗೆ ಪ್ರೋತ್ಸಾಹ ಹಣದಲ್ಲೇ ಬರುತ್ತೆ. ಮತ್ತೆ ಫೀಡ್ಗಳು ಸರ್ಕಾರದಿಂದ KMF ನಿಂದ ಬರ್ತಕ್ಕಂತಹ ದನಗಳಿಗೆ ವಿಟಮಿನ್ಸ್ ಪೌಡರ್ ಇರ್ಬೋದು, ಟಾನಿಕ್ ಇರ್ಬೋದು, ಮತ್ತೆ ಫೀಡ್ ಇರ್ಬೋದು, ಅದು ತುಂಬಾ ಜಿನಿಯನ್ ಇರುತ್ತೆ, ಕ್ವಾಲಿಟಿ ಇರುತ್ತೆ. ಮತ್ತೆ ಮಾರ್ಕೆಟ್ ದರಕ್ಕಿಂತ 200-300 ರೂಪಾಯಿ ಕಮ್ಮಿ ಸಿಗುತ್ತೆ ರೈತನಿಗೆ. ಅಲ್ಲಿ ಅವನಿಗೆ ಉಳಿತಾಯ ಆಗುತ್ತೆ. ಮತ್ತೆ ಹಸುಗಳಿಗೆ ಯಾವ ರೀತಿ ಫ್ಯಾಟ್ ಬರ್ದಲ್ಲೇ ಇರೋಕೆ, ಫ್ಯಾಟ್ ಬರೋಕೆ ಏನು ಎಲ್ಲ ಅದು ಮಿಕ್ಸೆಡ್ ಆಗಿ ಕ್ಲೀನ್ ಆಗಿ ಕೊಟ್ಟಿರ್ತಾರೆ. KMF ಕಡೆಯಿಂದ ಬಂದಿರುತ್ತೆ. ಮತ್ತೆ KMF ಕಡೆಯಿಂದ ಪ್ರತಿ ರೈತನಿಗೂ ಪ್ರತಿ ವರ್ಷ ಅವನಿಗೆ ಟ್ರೈನಿಂಗ್ ಕೊಡ್ತೀವಿ. ಕರುನ ಹೇಗೆ ಮೇಂಟೈನ್ ಮಾಡಬೇಕು, ಆ ಕರುಗೆ ಎಷ್ಟು ತಿಂಗಳು ಹಾಲು ಹಾಕ್ಬೇಕು, ಅದಕ್ಕೆ ಏನೇನು ಸರಿಯಾದ ರೀತಿ ಈಟಿಗೆ ಬರೋಕೆ ಯಾವ ರೀತಿ ಪ್ರೋಟೀನ್ಗಳನ್ನು ಕೊಡಬೇಕು, ಆ ಕರುನ ಎಷ್ಟು ದಿವಸಕ್ಕೆ ಈಟಿಗೆ ಬರುತ್ತೆ, ಹೇಗೆ ಮೇಂಟೈನ್ ಮಾಡಬೇಕು, ಹಾಲು ಫ್ಯಾಟ್ ಬರೋಕೆ ಯಾವ ರೀತಿ ಮೇಂಟೈನ್ ಮಾಡಬೇಕು, ಹಸುಗೆ ಯಾವ ರೀತಿ ಮೇವು ಹಾಕ್ಬೇಕು, ಒಣಮೇವು ಎಷ್ಟು ಹಾಕ್ಬೇಕು, ಹಸಿ ಮೇವು ಎಷ್ಟು ಹಾಕ್ಬೇಕು, ನೀರು ಎಷ್ಟು ಕೊಡಬೇಕು, ಪ್ರತಿಯೊಂದು ಟ್ರೈನಿಂಗ್ನ ನಾವು ತರಬೇತಿ ಕೇಂದ್ರಗಳನ್ನ ಮಾಡಿ ತರಬೇತಿ ಕೊಡ್ತೀವಿ. ಆ ತರಬೇತಿ ಕೊಟ್ಟಾದಾಗ ಏನಾಗುತ್ತೆ ಅಂದ್ರೆ ಅವುಗಳ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ಪ್ರೈವೇಟ್ ಡೈರಿಯವರು ಇದನ್ನ ಯಾವನ್ನೂ ಹೇಳೋದಿಲ್ಲ. ಮತ್ತೆ ಹಸುಗಳು ಹೆಚ್ಚಾಣಿಕೆ ಹೆಂಗ್ ಮಾಡ್ಕೋಬೇಕು ಅದು ಅವನಿಗೆ ಕಡ್ಡಾಯವಾಗಿ ನಾವು ಹೇಳ್ಕೊಡ್ತೀವಿ. ಮತ್ತೆ ಹಸುಗಳಿಗೆ ಈಗ ಡಾಕ್ಟರ್ಗಳು ಫೋನ್ ಮಾಡಿದ್ರೆ ಇನ್ ಟೈಮಿಗೆ ಬರಲ್ಲ, ವ್ಯವಸ್ಥೆಗಳಿರಲ್ಲ. ಅದೇ ಗೌರ್ಮೆಂಟ್ ಡೈರಿ ಇಲ್ಲ ಆದ್ರೆ ಒಂದು ಚೀಟಿ ಬರೆದು ಅಪ್ಲಿಕೇಶನ್ ಹಾಕಿದ್ರೆ ಇಮಿಡಿಯೇಟ್ಲಿ ಡಾಕ್ಟರ್ಗಳು ಬರ್ತಾರೆ. ಅದ್ರ ಬಗ್ಗೆ ಏನು ರೋಗ ರುಜಿನಗಳು ಇರ್ತವೆ ಅದಕ್ಕೆಲ್ಲ. ಮತ್ತೆ ಪ್ರತಿ ವರ್ಷ ಎಲ್ರಿಗಿನ ಮುಂಚೆಲೇನೆ ಈಗ ರೋಗಗಳು ಬರ್ತಾ ಇರ್ತವೆ,
ಪ್ರಕೃತಿದತ್ತವಾಗಿ ವರ್ಷಗಳಲ್ಲಿ ಬೇಸಿಗೆಯಲ್ಲಿ ಬರ್ತಕ್ಕಂಥವು ಇರ್ಬೋದು, ಬಾಯಿ ಬೇನೆ ರೋಗ ಇರಬಹುದು, ಮತ್ತೆ ಗೆರಸಲಾಗ ರೋಗ ಇರ್ಬೋದು, ಚಪ್ಪೆ ರೋಗಗಳಿರ್ಬೋದು, ಪ್ರತಿ ವರ್ಷ ಬರ್ತಾ ಇರ್ತವೆ. ಅದಕ್ಕೆ ನಾವೇ ನೋಡ್ಕೊಂಡು KMFಗೆ ನಾವು ಹೇಳ್ಕೊಂಡು ಪ್ರತಿ ವರ್ಷ ಆಯಾ ಟೈಮಿಗೆ ನಾವು ಮೆಡಿಸಿನ್ಗಳನ್ನ, ಸರ್ಕಾರದಿಂದ ಬರತಕ್ಕಂಥ ಸವಲತ್ತು ಮೆಡಿಸಿನ್ಗಳನ್ನ ಪ್ರತಿ ದನಗಳಿಗೆ ಅಪ್ಲೈ ಮಾಡಿಸ್ತೀವಿ. ಮತ್ತು ಈಗ 3 ವರ್ಷ ತುಂಬಿತು ನಮ್ಮದು. ಹೆಚ್ಚು ಕಮ್ಮಿ 10ರಿಂದ 11 ರಾಸುಗಳು ತೀರೋಗಿದೆ. ಆಲ್ರೆಡಿ ನಮ್ಮದೇ 1-1.5 ಲಕ್ಷ ಬೆಲೆ ಬಾಳೋ ಹಸು ಕರು ಹಾಕಿ ಮ್ಯಾಕಿ ಅದನ್ನಿಲ್ಲ 20 ಲೀಟರ್ ಹಾಲು ಅದು ಇನ್ಸೂರೆನ್ಸ್ ಕ್ಲೈಮ್ ಆಗಿದೆ. ನಮಗೆ ಇನ್ಸೂರೆನ್ಸ್ 11 ಜನಕ್ಕೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತಿದ್ದೀವಿ. ಓಹೋ, ಎಷ್ಟು ಪರ್ಸೆಂಟ್ ಕೊಡ್ತಾರೆ ಸರ್ ಇನ್ಸೂರೆನ್ಸ್? ಇನ್ಸೂರೆನ್ಸ್ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಕೊಟ್ಟಿರಲಿಲ್ಲ, 50,000 ಇನ್ಸೂರೆನ್ಸ್ ಕೊಟ್ಟಿದ್ರು. ಈಗ ನಾವು ಹಸುಗಳು ನೋಡಿ ನಾವೇ ಅವ್ರಿಗೆಲ್ಲ ಹೇಳಿ, ನೋಡ್ರಪ್ಪ ಇನ್ನು ಎಕ್ಸ್ಟ್ರಾ ದುಡ್ಡು ಹಾಕಿ ಮಾಡ್ಸಾರ. ಯಾಕೆ 1-1.25 ಲಕ್ಷ ಬೆಲೆ ಬಾಳ್ತಕ್ಕಂಥ ಹಸು 50,000 60,000 ಸಿಕ್ಕಿದ್ರೆ ಅಲ್ಲೂ ಲಾಸ್ ಆಗುತ್ತೆ. ಹಂಗಾಗಿ ಈಗ 70,000ರಿಂದ 80,000 ಇನ್ಸೂರೆನ್ಸ್ ಬರೋ ರೀತಿ ಹಸುಗಳ ಮೇಲೆ ಡಿಪೆಂಡ್ ಮಾಡಿ, ಈಗ HF ಹಸುಗಳು ಇರ್ತವೆ, ಒಳ್ಳೆ ಜಾತಿ ಹಸುಗಳು ಇರ್ತವೆ, ಅವಕ್ಕೆಲ್ಲ ನೋಡ್ಬಿಟ್ಟು ಡೈರಿಯಿಂದ ಅಮೌಂಟ್ಗಳನ್ನ ಸ್ಯಾಂಕ್ಷನ್ ಮಾಡಿ ಇನ್ಸೂರೆನ್ಸ್ಗಳನ್ನ ಕ್ಲೈಮ್ ಮಾಡ್ತಾ ಇದೀವಿ. ಅದು ಕ್ಲೈಮ್ ಮಾಡ್ತಿರಲಿ ಸರ್ ನೀವು, ಅದನ್ನ ಯಾರು ಬರೆಯೋದು? ಈ ಹಸು ಈಗ ಡಾಕ್ಟರ್ ಬರ್ತಾರಲ್ವಾ ಸರ್, ಆ ಡಾಕ್ಟ್ರೇ ನೋಡಿ ಬರೀಬೇಕಲ್ವಾ ಸರ್, ಇದು ಹಸು ಇಷ್ಟು ಬೆಲೆಗೆ ಬಾಳುತ್ತೆ ಅಂತ ಅವ್ರ ಕೈಲಿ ನೀವು ಬರ್ಸ್ಬೇಕು. ಹೌದು, ನಾವು ಡೈರಿ ಹತ್ರಕ್ಕೆ ಇನ್ಸೂರೆನ್ಸ್ ಮಾಡೋ ಟೈಮ್ಗೆ ಮೊದಲೇ ಡೈರಿಯಲ್ಲಿ ಹಾಲಾಗ್ತಕ್ಕಂಥ ಪ್ರತಿಯೊಬ್ಬರಿಗೂ ಮಾಹಿತಿ ಕೊಡ್ತೀವಿ. ಅವರು ಹಸುಗಳು ಸಮೇತ ಡೈರಿ ಹತ್ರಕ್ಕೆ ಹೊಡ್ಕೊಂಡ್ ಬರ್ತಾರೆ. ಅವಾಗ ಪ್ರತಿ ಹಸುಗಳನ್ನ ನೋಡಿ ಮಿನಿಮಮ್ 50,000 ಇನ್ಸೂರೆನ್ಸ್ ಇರುತ್ತೆ. ಅದ್ರ ಮೇಲೆ ಹಸು ಏನ್ ಬೆಲೆ ಬಾಳುತ್ತೆ ನೋಡಿ, ಸರ್ಕಾರದಿಂದ 50,000 ಮಿನಿಮಮ್ ಇರುತ್ತೆ. ನಾವು ಡೈರಿಯಿಂದ ಅಮೌಂಟ್ ಅನ್ನ ಸ್ಯಾಂಕ್ಷನ್ ಮಾಡಿಸ್ತೀವಿ. ಎಕ್ಸ್ಟ್ರಾ ಇನ್ಸೂರೆನ್ಸ್ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ, 50,000 ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಅದನ್ನ ಡೈರಿ ಕಡೆಯಿಂದಲೇ ಪಾವತಿ ಮಾಡ್ತೀವಿ. ಪಾವತಿ ಮಾಡಿ ಹೆಚ್ಚಿನ ಇನ್ಸೂರೆನ್ಸ್ ಅನ್ನ ಅನುದಾನ ಬರೋ ರೀತಿ ಮಾಡ್ಕೊಡ್ತಾ ಇದೀವಿ. ಇಷ್ಟೆಲ್ಲ ಇದೆ ಸರ್. ಒಂದು ಸರ್ ರೈತ ಯಾವುದೇ ಯಾರ ಕಾಲಡಿಗೂ ಸ್ವಾವಲಂಬಿ ಬದುಕ್ತಾನೆ. ಮತ್ತೆ ಅವನಿಗೆ ಇನ್ಕಮ್ ಸಹ ಜನರೇಟರ್ ಆಗ್ತಾ ಹೋಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಇವತ್ತು ಏನು ಕುಟುಂಬ ವ್ಯವಸ್ಥೆ ಏನ್ ನಡೀತಾ ಇದೆ ಅಂದ್ರೆ ಮಹಿಳೆಯ ಆಧಾರದನೇ ಇವತ್ತು ನಡೀತಾ ಇರೋದು. ಪುರುಷರಿಂದ ಒಂದು 20% ಪುರುಷರು ಸಂಪೂರ್ಣವಾಗಿ ಕುಟುಂಬಕ್ಕೆ ತೊಡಸ್ಕೊಂಡಿರ್ತಾರೆ, ಮಿಥುನಾದವರು ಅಷ್ಟು ಕುಟುಂಬಕ್ಕೆ ತೊಡಸ್ಕೊಳಲ್ಲ. ಉಳಿತಾಯ ಮಾಡ್ಬೇಕು ಅಂದ್ರೆ ಮಹಿಳೆನೇ ಉಳಿತಾಯ ಮಾಡಕ್ಕಾಗೋದು. ನಾವು ಮಹಿಳಾ ಡೈರಿ ಮಾಡೋ ಉದ್ದೇಶನೇ ಅದಾಗಿದೆ. ಯಾಕೆಂದ್ರೆ ಪುರುಷರಿಂದ ಅದು ಅಷ್ಟು ಅಚ್ಚುಕಟ್ಟಾಗಿ ಅಭಿವೃದ್ಧಿ ಕಡಿಮೆ, ಮತ್ತೆ ಉಳಿತಾಯ ಕಮ್ಮಿ. ಆಚೆ ಕಡೆಗೆ ಹೋದ್ರೆ 500,000 ಖರ್ಚು ಮಾಡ್ಕೊಂಡ್ ಬರ್ತಾನೆ. ಅದೇ ಹೆಣ್ಮಗು ಆಚೆ ಕಡೆಗೆ ಹೋದ್ರೆ ಮನೆಗೆ ಏನ್ ಬೇಕು ತಗೊಂಡ್ಬರ್ತಾಳೆ. ಮನೇಲಿ ಒಂದು ಸಣ್ಣ ಅಕೌಂಟ್ ಇದ್ದಂಗ ಅವರು ಬ್ಯಾಂಕ್, ಮಹಿಳೆಯರು ಮನೇಲಿ ಒಂದು ಬ್ಯಾಂಕ್ ಇದ್ದಂಗೆ, ಎಲ್ಲಿದ್ರು 50-100 ಎಲ್ಲೆಲ್ಲಿ ಬೇಕು ಅಂತರ ಕೈಗೆ ತಿಂಗಳಿಗೆ 5,000-6,000 ದುಡ್ಡು ಸೇವ್ ಮಾಡ್ಕೊಂತಾರೆ. ಫ್ಯಾಮಿಲಿಗೆ ಒಂದು ಆಧಾರ ಸ್ತಂಭ ಆಗುತ್ತೆ. ಮಹಿಳೆಗೆ ಒಂದು ದೃಢವಾದ ನಿಲುವು ಬರುತ್ತೆ. ನಾನು ಮಾಡ್ಬೋದು, ನಾನು ಬದುಕ್ಬೋದು, ನನ್ನ ಮಕ್ಕಳನ್ನ ಓದಿಸ್ಬೋದು, ನಾನು ಜೀವನ ಮಾಡ್ಬೋದು. ಯಾವತ್ತು ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಜೀವನ ಮಾಡ್ತೀನಿ ಬಲ ಬರಲ್ವೋ ಅಲ್ಲಿವರೆಗೂ ಕುಟುಂಬಗಳು ಸರಿಯಾದ ಸಾಧ್ಯವಿಲ್ಲ. ಯಾವತ್ತು ಹೆಣ್ಣು ಮಕ್ಕಳು ಇಲ್ಲ ನಾನು ಸದೃಢವಾಗಿ ನಡೀತೀನಿ, ನಾನು ಬದುಕ್ತೀನಿ ಅಂತ ಯಾವತ್ತು ಹೆಣ್ಣು ಮಕ್ಕಳು ಮನಸ್ಸಿಗೆ ಬರುತ್ತೋ ಆ ಕುಟುಂಬ ಸ್ವಚ್ಛವಾಗಿ ಸುಗಂಧವಾಗಿ ಬದುಕುತ್ತೆ. ಸರಿ ಸರ್. ಆ ಉದ್ದೇಶದಿಂದನ ಈ ಡೈರಿನ ಮಾಡಿದ್ದು. ಆ ಉದ್ದೇಶ ನಾವು ಅಂದುಕೊಂಡಂಗೆ ಈಡೇರ್ತಾ ಇದೆ, ನಡೀತಾ ಇದೆ. ಮತ್ತೆ ಈಗ ಸೈಟ್ ಅಲರ್ಟ್ ಆಗ್ತಾ ಇದೆ. ನಮಗೂ KMF ಇಂದ ತುಂಬಾ ಅನುಕೂಲಗಳು ಬರ್ತಾ ಇದೆ. ಅವರು ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಡೈರೆಕ್ಟರ್ಗಳು ಆಗಿದ್ದಾರೆ ಅಲ್ಲಿ. ಅವರು ನಮ್ಗೆ ಏನೇ ಅಂದ್ರೂ ಸ್ಪಂದಿಸ್ತಾರೆ, ಮಾಡಿಕೊಡ್ತಾರೆ. ಹಂಗಾಗಿ ಈಗ ಪ್ರತಿನಿತ್ಯ ಈಗ ಬರೀ 150 ಲೀಟರ್ ನಾವು ಆರಂಭ ಮಾಡಿದಾಗ ಡೈರಿ ಹಾಲಾಗ್ತಿದ್ದು ಇವತ್ತ ಒಂದು ದಿವಸಕ್ಕೆ 800ರಿಂದ 1,100 ಲೀಟರ್ವರೆಗೂ ಹೋಗಿತ್ತು. ಈಗ ಸ್ವಲ್ಪ ಮಳೆ ಕಡಿತ ಆಯಿತು. ಕಡಿತ ಆದಾಗ ಇಳುವರಿ ಕಮ್ಮಿ ಆಗುತ್ತೆ. ಹಂಗಾಗಿ ಪ್ರತಿ ದಿವಸ 900 ಲೀಟರ್ ಹಾಲು ಬರ್ತಾ ಇದೆ. 900 ಲೀಟರ್ ಹಾಲಿಗೆ ನಾವು ಸರಿಯಾದ ರೀತಿ ಏನು ಸರ್. ಕೊನೆಯದಾಗಿ ಇನ್ನೇನು ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ. ರಾಜ್ಯ ಜನತೆಗೆ ಹಾಗೂ ವರಲಕ್ಷ್ಮಿ ಹಬ್ಬ ಒಂದು ವಿಶೇಷ ಮಾಡಬೇಕು ಸರ್ ನಿಮ್ಮ ಕಡೆಯಿಂದ. ಈಗ ಆಗಸ್ಟ್ 15 ನಾವು ಏನು ಸ್ವತಂತ್ರರಾದು ಎಂಬ ಒಂದು ಕಲ್ಪನೆಯೊಂದಿಗೆ ಹೊರ ಬರ್ತಾ ಇದ್ದೀವಿ. ಒಂದು ಬಾವುಟಕ್ಕೆ ಆಗಲಿ ಒಂದು ವರ್ಷಕ್ಕೆ ಆಗಲಿ ಸ್ವಾತಂತ್ರ್ಯ ಘೋಷಣೆ ಮಾಡಿ ಕೈ ಬಿಡಬಾರ್ದು. ನಮ್ಮ ಪ್ರಕಾರ ಯಾವತ್ತು ಸ್ವಾತಂತ್ರ್ಯ ಅಂದರೆ ಪ್ರತಿಯೊಬ್ಬನು ಸ್ವಾವಲಂಬಿಯಾಗಿ ಯಾವತ್ತು ನಿಂತ್ಕೊಂಡು ತನ್ನ ಜೀವನನ ಯಾರ ಸಹಾಯನೂ ಇಲ್ಲದೆ ನಡೆಸ್ಕೊಂಡು ಹೋಗ್ತಾನೋ, ಯಾವತ್ತು ಯಾವುದೇ ಭಯ ಇಲ್ಲದೆ ನನ್ನ ಸಂಸಾರ ಅವನವನ ಜೀವನನ ಸಾಗಿಸ್ಕೊಂಡು ಸ್ವಾವಲಂಬಿಯಾಗಿ ನಿಂತ್ಕೊಂತಾನೋ ಅವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ನಮ್ಮ ಮನಸ್ಸಿನ ಮಾತು. ಅದು ಬೇರೆಯವ್ರ ಮಾತು ನಮಗೆ ಗೊತ್ತಿಲ್ಲ. ಹಾಗೆ ಪ್ರತಿಯೊಬ್ಬನು ಸ್ವಾವಲಂಬಿ ಆಗಬೇಕು, ತನ್ನದೇ ಆದ ಜೀವನ ಕಟ್ಕೋಬೇಕು,
ಸೋಂಬೇರಿತನ ಬಿಡಬೇಕು. ಪ್ರತಿಯೊಬ್ಬನು ಸಮಾಜಕ್ಕಾಗಿ ಏನಾದ್ರು ಕೊಡುಗೆ 100 ರೂಪಾಯಿ ಕೊಟ್ಟು ಕೊಡುಗೆ ಅಲ್ಲ, 1 ರೂಪಾಯಿ ಕೊಟ್ಟು ಒಂದು ಅಳಿಲು ಸೇವೆ ಅಳಿಲು ಸೇವೆ ಮಾಡೋ ರೀತಿನ ನಾವು ಕಲ್ತ್ಕೋಬೇಕು. ನಮ್ಮಿಂದ ಸಮಾಜ ನಮ್ಗೆ ಏನ್ ಕೊಡ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ನಾವೇನ್ ಕೊಟ್ಟು ಅನ್ನೋದು ನಮ್ಮ ತಲೆಗೆ ಬರಬೇಕು. ಹಂಗಾಗಿ ಪ್ರತಿಯೊಬ್ರು ಸ್ವಾವಲಂಬಿಗಳಾಗ್ಬೇಕು. ಪ್ರತಿಯೊಬ್ರು ಈ ದೇವ್ರು ಕೊಟ್ಟಿರೋ ಈ ಜೀವನನ ಇವತ್ತಿರ್ತೀವಿ, ನಾಳೆ ಇರಲ್ಲ. ನಾವು ಹೋಗೋ ಇದ್ದಾಗ 4 ಜನ ಹೇಗ್ ನೆನೆಸ್ಕೊಂತಾರೋ, ಓದೋ ಕಾಲದಲ್ಲೂ 4 ಜನ ನೆನೆಯ ರೀತಿ ಹೆಜ್ಜೆ ಗುರುತನ್ನ ಮೂಡಿಸೋಗ್ಬೇಕು. ಪ್ರತಿಯೊಬ್ಬರಿಗೂ ಈ ದೇಶ ಕಟ್ಟಬೇಕು ಅನ್ನೋದೊಂದು ತಲೆಯಲ್ಲಿರಬೇಕು. ಈ ದೇಶಕ್ಕಾಗಿ ಏನಾರ ಕೊಟ್ಟೋಗ್ಬೇಕು ಅನ್ನೋದು ಮನುಷ್ಯನಿಗೆ ಇರಬೇಕು ವಿನಃ ದೇಶ ನಮ್ಗೇನು ಕೊಡ್ತು ಅನ್ನೋದಲ್ಲ. ಜೀವನ ಕೊಟ್ಟಿದೆ, ಜೀವ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ನೀರು ಕೊಟ್ಟಿದೆ. ಇನ್ನ ನಾವು 4 ಜನಕ್ಕೆ ಅನ್ನ ಕೊಡಬೇಕು, 4 ಜನಕ್ಕೆ ಜೀವನ ಕೊಡಬೇಕು. ಈ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಈ ಸ್ವಾತಂತ್ರ್ಯ ಪೂರ್ವ ಏನು ಸ್ವಾತಂತ್ರ್ಯ ಬಂದಿದೆಯಾ, ಇದು ಮಹಾತ್ಮ ಗಾಂಧಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಕತ್ಯ ಟೋಪಿ ಇರ್ಬೋದು, ಇವರು ಎಲ್ಲರ ಬೆವರು ಮತ್ತೆ ರಕ್ತದಕ್ಕೆ ನಾವು ಬೆಲೆ ಕೊಟ್ಟು ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ ಮಾತೆ. ಓಕೆ.